Hello friends, welcome to Bhumika Kitchen. ನಾನು ಭೂಮಿಕಾ ಸುದರ್ಶನ್. ಫಸ್ಟ್ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಆದರೆ ಯಾರು ನೋಡ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಇವತ್ತು ತುಂಬ ಈಸಿ ಆಗಿರೋವಂಥ ಸಾಫ್ಟ್ ಆಗಿರೋವಂಥ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಡಲೆಪುರಿ ದೋಸೆ ಅಥವಾ ಮಂಡಕ್ಕಿ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ಒಳಗಡೆ 250 ml ಕಪ್ಪಲ್ಲಿ 1 ಕಪ್ಪು ದೋಸೆ ಅಕ್ಕಿ ಅಥವಾ ದಪ್ಪ ಅಕ್ಕಿ, 1/4 ಕಪ್ಪು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, 1 ಟೀ ಸ್ಪೂನ್ ಮೆಂತ್ಯ. ಇದಿಷ್ಟು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಇದ್ರ 3/4 ಭಾಗದಷ್ಟು ನೀರು ತುಂಬಿಟ್ಕೊಳ್ತೀನಿ, ಅಥವಾ ಅರ್ಧ ಅಥವಾ 3/4 ಭಾಗದಷ್ಟು. ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೋಡಿ, ಒಂದು ಅರ್ಧ ಪಾತ್ರೆಯಷ್ಟು ನೀರು ಹಾಕಿದ್ದೀನಿ. ಅಂದರೆ ನೀರು ನೆನೆಯಷ್ಟು, ಅಕ್ಕಿ ನೆನೆಯಷ್ಟು ನೀರನ್ನ ಹಾಕಿಟ್ಕೋಬೇಕು. ಇದು ಒಂದು 4 ಗಂಟೆ ಚೆನ್ನಾಗಿ ನೆನೆಯಬೇಕು. ಇದನ್ನು ಪಕ್ಕ ಎತ್ತಿಡ್ತೀನಿ. 1 ಕಪ್ಪು ಮಂಡಕ್ಕಿ ಅಥವಾ ಕಡಲೆಪುರಿನ ತೆಗೆದಿಟ್ಕೋಬೇಕು ಕ್ಲೀನ್ ಮಾಡಿ. ನಾವು ರುಬ್ಬದ ಒಂದು 10 ನಿಮಿಷದ ಮುಂಚೆ ಇದನ್ನು ನೀರು ಹಾಕಿ ನೆನೆಸಿಟ್ರೆ ಸಾಕು. ತುಂಬ ಬೇಗ ಏನು ನೆನೆಸೋದು ಬೇಕಿಲ್ಲ. 5 ರಿಂದ 6 ಗಂಟೆ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಇವಾಗ ನೀರೆಲ್ಲ ತೆಗೆದು ಇದನ್ನು ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ ರುಬ್ಬೋದಕ್ಕೆ. ರುಬ್ಬದ ಒಂದು 5 ನಿಮಿಷ 10 ನಿಮಿಷ ಮುಂಚೆ ಸಾಕು ಕಡಲೆಪುರಿ ನೆನೆಸೋದು. ನೋಡಿ, ಒಂದು 5 ನಿಮಿಷಕ್ಕೆಲ್ಲ ಹೆಂಗೆ ಆಗೋಗ್ಬಿಟ್ಟಿದೆ. ಇದನ್ನು ನೀರು ಹಿಂಡ್ಬಿಟ್ಟು ಇದನ್ನು ರುಬ್ಬೋದಕ್ಕೆ ಹಾಕೊಳ್ತೀನಿ. ಮಿಕ್ಸರ್ ಜಾರ್ ಒಳಗಡೆ ಅಕ್ಕಿ ಮತ್ತು ಕಡಲೆಪುರಿ ಎರಡನ್ನೂ ಹಾಕೊಂಡಿದ್ದೀನಿ. ಕಡಲೆಪುರಿ ಎಷ್ಟೊಂದು ಕಾಣಿಸ್ತಿತ್ತು ನೋಡಿ, ನೀರಿಗೆ ಹಾಕ್ತಿದ್ದಂಗೆ ಎಷ್ಟು ಕಮ್ಮಿ ಆಗೋಗ್ಬಿಟ್ಟಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ರುಬ್ಬಿರೋವಂಥ ಹಿಟ್ಟನ್ನ ಒಂದು ಪಾತ್ರೆ ಒಳಗಡೆ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು, ಒಂಚೂರು ಗಟ್ಟಿಯಾಗಿನೇ. ಬೆಳಗ್ಗೆಗೆ ಬೇಕಾದರೆ ಅಕಸ್ಮಾತ್ ಏನಾದರೂ ತುಂಬ ಗಟ್ಟಿ ಅನಿಸಿದ್ರೆ ನೀರು ಹಾಕೋಬೋದು. ಮೊದಲೇ ತೆಳುವಾಗಿ ರುಬ್ಕೊಂಡ್ಬಿಟ್ರೆ ನಾವು ಆಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ. ಇದು ಸೆಟ್ ದೋಸೆ ಥರ ಹಾಕೋದ್ರಿಂದ ಸ್ವಲ್ಪ ಹಿಟ್ಟು ಈ ಥಿಕ್ನೆಸ್ಗಿರಬೇಕು, ಅಂದರೆ ಗಟ್ಟಿಯಾಗಿ ಫ್ಲೋ ಆಗಬೇಕು, ಆ ಥಿಕ್ನೆಸ್ಗಿರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಇವಾಗ ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಮಿನಿಮಮ್ ಒಂದು 8 ರಿಂದ 10 ಗಂಟೆನಾದರೂ ಅದು ಹುಳಿ ಬರೋದಕ್ಕೆ, ಅಂದರೆ ಉಕ್ಕು ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ. ವಾವ್, ಸಕ್ಕತ್ತಾಗಿ ಫರ್ಮೆಂಟೇಷನ್ ಆಗಿದೆ. ಹಿಂಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ನೋಡಿ. ಒಂಚೂರು ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ತೀನಿ, ಯಾಕೆಂದರೆ ದೋಸೆ ಹಿಟ್ಟಿಗೆ ಇಷ್ಟೊಂದು ಗಟ್ಟಿ ಏನು ಬೇಕಿಲ್ಲ. 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು. ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಅಷ್ಟೇ ಸಾಕು. ಇಷ್ಟಕ್ಕೆ ಉಪ್ಪು ಮೊದಲೇ ಹಾಕಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ದೋಸೆ ಹಾಕೊಂಡು ತೋರಿಸ್ತೀನಿ ನಿಮಗೆ. ಕಬ್ಬಿಣದ ಹೆಂಚು ಇಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಇವಾಗ ದೋಸೆ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಹಾಕೊಳ್ಳೋಣ. ಇದು ಸಾಫ್ಟ್ ದೋಸೆ ಆಗೋದ್ರಿಂದ ತುಂಬ ತಿದ್ದ ಹಾಗಿಲ್ಲ. ಜಸ್ಟ್ ಒಂದು ಸೌಟ್ ಹಾಕ್ಕೊಂಡು ಒಂದು ರೌಂಡ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅಷ್ಟೇ. ದೋಸೆ ಹಾಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತೀನಿ. ಒಂದು 30 ಸೆಕೆಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಂತರ ಲಿಡ್ ಓಪನ್ ಮಾಡಿ ಎಣ್ಣೆ ಹಾಕೊಳ್ಳೋಣ. ಎಲ್ಲ ಅದ್ರ ದೋಸೆ ಮೇಲಿರೋವಂಥ ಹಿಟ್ಟೆಲ್ಲ ಹೋಗಿ ತೂತು ಬರುತ್ತೆ ಕಂಪ್ಲೀಟಾಗಿ. ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಎರಡನ್ನೂ ಮಿಕ್ಸ್ ಮಾಡಬೇಕಾದ್ರೂ ಹಾಕೋಬೋದು. ತುಪ್ಪ ಹಾಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ಒಂದೇ ಸೈಡ್ ಬೇಯಿಸ್ಕೊಳ್ಳೋಕ್ಕೆ ಇಷ್ಟಪಡೋರು ಇಷ್ಟೇ ಸಾಕು. ಇನ್ನೊಂದು ನಿಮಿಷ ಬಿಟ್ಟು ಲೋ ಫ್ಲೇಮಲ್ಲಿ ನಂತರ ಸರ್ವ್ ಮಾಡ್ಕೊಂಡ್ಬಿಡಿ. ಇಲ್ಲ ಅಂದರೆ ಡಬಲ್ ಸೈಡ್, ಅಂದರೆ 2 ಕಡೆ ಬೇಯಿಸ್ಕೊಳ್ಳೋರು ಈ ಟೈಮಲ್ಲಿ ತಿರ್ವಾಕೊಂಡು ಬೇಯಿಸ್ಕೊಳ್ಳಿ. ನಾನು ತಿರ್ವಾಕೊಂಡು ಬೇಯಿಸ್ಕೊಳ್ತಿದ್ದೀನಿ. ತಿರ್ವಾಕೊಂಡು ಒಂದು 30 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು, ಯಾಕೆಂದರೆ ಆ ಮೇಲ್ಗಡೆ ಇರೋವಂಥ ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆ ಕಲರ್ ಕೂಡ ಬಂದಿದೆ ನೋಡಿ. ಇವಾಗ ಡೈರೆಕ್ಟಾಗಿ ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಮಂಡಕ್ಕಿ ದೋಸೆ ಬಂದಿದೆ ಅಂತ ಅಂದ್ಬಿಟ್ಟು. ಕಡಲೆಪುರಿ ದೋಸೆ ಒಂದು 1/4 ಇಂಚ್ ದಪ್ಪದಷ್ಟು ಹಾಕೊಂಡಿದ್ದಾರೆ. ಸಾಫ್ಟ್ ಆಗು ಇದೆ, ಕ್ರಿಸ್ಪಿ ಆಗು ಇದೆ. ಮುಟ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಆ ಕ್ರಿಸ್ಪಿನೆಸ್ಸು. ಒಳ್ಳೆ ತೂತ್ಗಳು ಬಂದಿದೆ ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ಈ ದೋಸೆ ಅಂತೂ ನೀವು ಯಾವುದೇ ಒಂದು ಚಟ್ನಿ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಆಲೂಗೆಡ್ಡೆ ಪಲ್ಯ, ಗ್ರೇವಿ ಈ ಥರ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ನಾನಿವತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ದೋಸೆಗಳನ್ನ ಹಾಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ಮಂಡಕ್ಕಿ ದೋಸೆ ಅಥವಾ ಸಾಫ್ಟ್ ಕಡಲೆಪುರಿ ದೋಸೆ ರೆಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ತಿಂತಾ ಇದ್ರೆ ಒಳ್ಳೆ ಈ ಬ್ರೆಡ್ಡು ಅಥವಾ ಬನ್ನು ಎಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ಸಾಫ್ಟ್ ಆಗಿ ಫೀಲ್ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.